ನಮಸ್ಕಾರ ಸ್ನೇಹಿತರೆ, ನಮಸ್ಕಾರ ಎಲ್ರಿಗೂ. ಇವತ್ತು ನಾನು ಭಾರತೀಯ ನ್ಯಾಯ ಸಮಿತಿ ಅಂದರೆ BNS ಒಳಗೆ ನಮ್ಮ ಅಪರಾಧ ಕಾನೂನಲ್ಲಿ ಸೆಕ್ಷನ್ 7 ಏನು ಹೇಳುತ್ತೆ ಅಂತ ಲಾಸ್ಟ್ ಟೈಮ್ ನಿಮಗೆ ಸೆಕ್ಷನ್ 6 ಬಗ್ಗೆ ಹೇಳಿದ್ದೆ. ಇವತ್ತು ಸೆಕ್ಷನ್ 7 ಯಾವ ರೀತಿ ಏನು ಹೇಳುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಸೆಕ್ಷನ್ 7 ಏನು ಹೇಳುತ್ತಂದರೆ, ಈಗ ಒಬ್ಬರು ಗಲ್ಲು ಶಿಕ್ಷೆ ಅಥವಾ ಗಲ್ಲು ಶಿಕ್ಷೆದಲ್ಲ, ಒಬ್ಬರು ಕಾರಾಗೃಹ ವಾಸಕ್ಕೆ ಹೋಗಿ ಆದಮೇಲೆ ಕಾರಾಗೃಹ ವಾಸ ಯಾವ ಥರ ಇರುತ್ತೆ ಅಂತ ಹೇಳುತ್ತೆ. ಅಂದರೆ ಈಗ ಸೆಕ್ಷನ್ 7 ಬರುವಂಗೆ ಇವ್ರದ್ದು ಜೈಲು ವಾಸ ಅಂದರೆ ಕಾರಾಗೃಹ ವಾಸ ಯಾವ ರೀತಿ ಇರುತ್ತೆ ಅಂದರೆ 2 ಟೈಪ್ ಇರುತ್ತೆ. ಅದರಲ್ಲಿ ಯಾವ ರೀತಿ ಅಂದರೆ, ಒಂದು ಸರಳ, ಇನ್ನೊಂದು ಕಠಿಣವಾಗಿ ಅಂತ 2 ಟೈಪ್ ಇರುತ್ತೆ. 2 ಟೈಪಲ್ಲಿ ಯಾವ ರೀತಿ ಅಂದರೆ, ಸರಳ ಇರ್ಬೋದು, ಕಠಿಣ ಇರ್ಬೋದು ಅಂತ ಹೇಳ್ಬಿಟ್ಟು ಕಾನೂನು ಜಡ್ಜ್ಮೆಂಟ್ ಆದಮೇಲೆ ನ್ಯಾಯಾಲಯದಿಂದನೇ ಹೇಳಿರ್ತಾರೆ ಯಾವುದು ಅಂತ. ಟೋಟಲಾಗಿ ಈ BNS ಅಲ್ಲಿ ಸೆಕ್ಷನ್ 7 ಏನು ಹೇಳುತ್ತಂದರೆ, ಶಿಕ್ಷೆ ಯಾವ ರೀತಿ ಇರುತ್ತೆ ಅಂತ. ಅಂದರೆ ಅವ್ರ ಶಿಕ್ಷೆನೇ ಜೀವಾವಧಿ ಶಿಕ್ಷೆನೇ, ಅದರಲ್ಲಿ ಸರಳವಾಗಿ ಇರುತ್ತೋ ಅಥವಾ ಕಠಿಣವಾಗಿರುತ್ತೋ. ಅಂದರೆ ಸರಳ ಅಂದರೆ ನಾರ್ಮಲ್ ಆಗಿರೋದು, ಒಂದೇ ರೂಮಲ್ಲೇ ಒಬ್ಬರು ಇರೋದು ಬೇರೆ ಅಥವಾ ಗ್ರೂಪಲ್ಲೇ ಇರೋದು ಬೇರೆ ಶಿಕ್ಷೆ. ಅದ್ರಾಗೆ ಕಠಿಣ ಇದು ಸರಳ ವಾಸ ಅಂದರೆ ಇದೇ ರೀತಿ. ಯಾವ ರೀತಿ ಅಂದರೆ, ಏನು ಕೆಲಸ ಕಠಿಣವಾಗಿ ಮಾಡಿಸಲ್ಲ. ಈಗ ಫಿಲಮಲ್ಲೆಲ್ಲ ನೋಡಿರ್ತೀರ ನೀವು, ಒಂದೊಂದು ಬಂಡೆ ಕಲ್ಲು ಮೇಲೆ ಕಲ್ಲು ಒರೆಸೋದಿರ್ಬೋದು, ಏನೋ ಒರೆಸೋದಿರ್ಬೋದು, ಅದೆಲ್ಲ ಇರುತ್ತೆ, ವರ್ಕ್ ಇರುತ್ತೆ, ಅದೆಲ್ಲ ಇರಲ್ಲ ಅಂತ. ಕಠಿಣ ಸೆರೆವಾಸ ಅಂದರೆ ಅವ್ರು ಕಲ್ಲು ಒರೆಸೋದು ಅಥವಾ ಅವ್ರ ಕೈಯಲ್ಲಿ ಒಂದು ವರ್ಕ್ ಮಾಡಿಸೋದು ಕಾನೂನಿಗೆ ಸಂಬಂಧಪಟ್ಟಂಗೆ, ಈ ರೀತಿ ಕಠಿಣ ಸೆರೆವಾಸ ಇರುತ್ತೆ. ಮತ್ತು ಸರಳವಾಸ ಅಂದರೆ ಸರಳವಾಗಿ ಯಾವ ರೀತಿ ಒಬ್ಬರು ಇರ್ಬೋದು, ಆ ರೀತಿ ಸರಳವಾಗಿ ಏನು ಮಾಡ್ಬೋದು, ಅದ್ರ ಬಗ್ಗೆ ಮೇಜರಾಗಿದ್ದು BNS ಅಲ್ಲಿ ಸೆಕ್ಷನ್ 7 ಹೇಳುತ್ತೆ. ಸೆರೆವಾಸಕ್ಕೆ ಅಂತ ನಾವು ಹೋಗಿ ಆದಮೇಲೆ ಶಿಕ್ಷೆ ಅಪರಾಧಿಯು ಅದನ್ನು ಅನುಭವಿಸ್ಲೇಬೇಕಾಗುತ್ತೆ, ಆಯಿತಾ. ಬಟ್ ಅಲ್ಲಿ ಒಬ್ಬರೇ ಇರೋದು ಬೇರೆ ಬೇರೆ ಥರ ಇರುತ್ತೆ, ಒಳಗಡೆ ಟೈಪ್ಸ್ ಇರುತ್ತೆ. ಬಟ್ ಮೇಜರಾಗಿ ನೀವು ತಿಳ್ಕೊಳ್ಳಿ, ಸೆಕ್ಷನ್ 7 ಯಾವ ರೀತಿ ಶಿಕ್ಷೆ ಅವರು ಕೊಡ್ತಾರೆ, ಯಾವ ರೀತಿ ಇರುತ್ತೆ ಒಳಗಡೆ. ಒಂದು ಕಾನೂನಿಂದ ಕಠಿಣ ಅಥವಾ ಸರಳ ಇರುತ್ತೋ ಏನಂತ ಹೇಳಿ ಜಡ್ಜ್ಮೆಂಟಲ್ಲಿ ಎಲ್ಲ ಇರುತ್ತೆ. ಏನೇನು ಕೆಲಸ ಮಾಡಿಸ್ತಾರೆ, ಈಗ ನೀವು ಫಿಲಮಲ್ಲಿ ನೋಡ್ದಂಗೆ ಒಂದು ಟೈಲರಿಂಗ್ ವರ್ಕ್ ಮಾಡಿಸ್ತಾರೆ, ಅಥವಾ ಒಂದು ತೋಟದ ಕೆಲಸ ಇರ್ಬೋದು ಸಂಬಂಧಪಟ್ಟಂಗೆ. ಅದಾದಮೇಲೆ ಒಟ್ಟು ಸರ್ಕಾರಕ್ಕೆ ಸಂಬಂಧಪಟ್ಟಂಗೆ ಏನೇನು ಕೆಲಸ ಇರುತ್ತಲ್ವ, ಆ ಕೆಲಸ ಎಲ್ಲದೂ ಮಾಡಿಸ್ತಾರೆ. ಆ ಸೆರೆವಾಸ ಜೀವನವಾದಿ ಅವ್ರು ಮಾಡ್ಬೇಕಾಗತ್ತೆ. ಅವ್ರ ಶಿಕ್ಷೆ ಯಾವ ರೀತಿ, ಕೇಸ್ ಅವ್ರ ಅಪರಾಧ ಯಾವ ರೀತಿ ಸಿಕ್ಕಾಕೊಂಡಿರ್ತಾರೆ, ಅದ್ರ ಮುಖಾಂತರ ಆಲ್ಮೋಸ್ಟ್ ಎಲ್ಲರೂ ಮಾಡ್ತಾರೆ ಸ್ನೇಹಿತರೆ. ಇದೇ ರೀತಿ ಒಂದೊಂದೇ ಸೆಕ್ಷನ್ ನಮಗೆ ಹೇಳ್ತಾ ಬರ್ತೀನಿ. ಡೌಟ್ ಇದ್ದರೆ, ಏನೇ ಡೌಟ್ ಇದ್ರೂ ನೀವು ಕಮೆಂಟ್ ಮಾಡಿ. ಮತ್ತು ಅದಾದಮೇಲೆ ನಿಮಗೆ ಏನೇ ಡೌಟ್ ಇದ್ದರೂ ಕಾನೂನು ಸಂಬಂಧಪಟ್ಟಂಗೆ ಅದನ್ನು ಸರ್ಚ್ ಮಾಡಿ ಹೇಳಿ. ಅದು ಸೆಕ್ಷನ್ ವೈಸ್ ಎಲ್ಲದೂ ಇರುತ್ತೆ. ತಿಳ್ಕೊಂಡ್ರೆ ನಿಮಗೆ ಭಾಳ ಇಂಪಾರ್ಟೆಂಟ್, ನಿಮ್ಮ ಜೀವನಾಂಶಕ್ಕೆ ಇರ್ಬೋದು, ಅಥವಾ ನೀವು ಅದೇನೋ ಕ್ವಶನ್ ಕೇಳ್ಬೋದು. ಏನೂ ಗೊತ್ತಿಲ್ಲ ಅದು ಹಾಗೆ ರೂಲ್ ಪ್ರಕಾರ ಹಾಗೆ ಹೋಗ್ತಾ ಇರೋ ಸ್ನೇಹಿತರೆ. ಇದರಿಂದಾಗಿ ನಾನು ಇವತ್ತು BNS ಅಲ್ಲಿ ಬರುವಂತಹ ಸೆಕ್ಷನ್ 7 ಅಂದರೆ ವಿಭಾಗ 7ರಲ್ಲಿ ಯಾವ ರೀತಿ ಒಂದು ಶಿಕ್ಷೆ ಕೊಡ್ತಾರೆ ಅನ್ನೋದ್ರ ಬಗ್ಗೆ ವಿಶಿಷ್ಟವಾಗಿ ಇದ್ರ ಬಗ್ಗೆ ಹೇಳಿದ್ದಾರೆ ಸ್ನೇಹಿತರೆ. ಅದು ನೋಡ್ಕೊಳ್ಳಿ, ತಿಳ್ಕೊಳ್ಳಿ. ಮತ್ತು ಮುಂದೆ ನಾನು ಯಾವ ಸೆಕ್ಷನ್ ಕಂಟಿನ್ಯೂ ಆಗ್ತವೆ ಆ ಸೆಕ್ಷನ್ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ. ಸೆಕ್ಷನ್ 8 ಏನು ಹೇಳುತ್ತೆ ಅಂತ ಹೇಳಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಕಂಟಿನ್ಯೂ ಮಾಡ್ತೀನಿ ಸ್ನೇಹಿತರೆ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.